ಕರೆಕ್ಟಾಗಿ 6 ದಿನ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಇಷ್ಟು ದಿನ ಯಾವ ಥರ ನಾನು ಬೈಕಲ್ಲಿ ಆಚೆ ಹೋಗಿರಲಿಲ್ಲ, ಇದೆ ಫಸ್ಟ್ ಟೈಮ್. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಸೋಲೋ ಹೋಗೋದ್ರಲ್ಲಿ ಪ್ರಾಬ್ಲಮ್ ಏನಂದರೆ ಪ್ಲ್ಯಾನಿಂಗ್ ಪ್ರಾಪರಾಗಿರಬೇಕು, ಇಲ್ಲಾಂದರೆ ಸುಮ್ಮನೆ ಡೇಸ್ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಇದೆ ಜಾಸ್ತಿ. ಸೊ ನನ್ನ ಈ ಹೋಲ್ ಕೇರಳ ಟ್ರಿಪ್ನ ಎಕ್ಸ್ಪೀರಿಯೆನ್ಸ್ನ ಡಿಸ್ಕ್ರೈಬ್ ಮಾಡಬೇಕು ಅಂದರೆ, ನಾನು ಅಂದ್ಕೊಂಡಾಗ ಇರಲಿಲ್ಲ ವೆದರ್ ಎಸ್ಪೆಷಲಿ ವೆದರು ಸ್ವಲ್ಪ ಲೈಕ್ ಹಾಟರ್ ಸೈಡೇ ಇತ್ತು. ನಾನು ಕೇರಳ ಸೈಡು ಸ್ವಲ್ಪ ಹಿಲ್ ಸ್ಟೇಷನ್ಸ್ ಅವೆಲ್ಲ ಜಾಸ್ತಿ ಅಲ್ಲ, ಸೊ ನಾರ್ಮಲಾಗಿ ಸ್ವಲ್ಪ ಕೂಲರ್ ಸೈಡೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಬಿಸಿಲಿದೆ, ಬಟ್ ಡಿಫ್ರೆಂಟ್ ಬಿಸಿಲು. ಒಂಥರ ನಮ್ಮ ಕಡೆ ಈ ಬಿಸಿಲಿದಂಗಿಲ್ಲ, ಒಂಥರ ಉರಿಯೋ ಬಿಸಿಲು ಆ ಥರ ಇಲ್ಲ, ಒಂಥರ ಹಾಟರ್ ಸೈಡ್ ಇರುತ್ತೆ. ಸೊ ನಿಮಗೆ ಸೆಕೆ ಜಾಸ್ತಿ ಬರೋದು, ಆ ಥರ ಡಿಹೈಡ್ರೇಟ್ ಆಗೋದು ಬೇಗ, ಆ ಥರ ಫೀಲ್ ಆಗುತ್ತೆ ಬಿಸಿಲದು. ಸೊ ಅದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಸೊ ಅದೊಂದು. ಮತ್ತು ರೋಡ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಆಲ್ಮೋಸ್ಟ್ ಎಲ್ಲ ಕಡೆ ನಾನು ವಿಸಿಟ್ ಮಾಡಿದ ಪ್ಲೇಸಸ್ ಎಲ್ಲ ಕಡೆಯೂ ರೋಡ್ಸ್ ಚೆನ್ನಾಗಿತ್ತು. ವಾಯ್ನಾಡಲ್ಲಿ ಮಾತ್ರ ಸ್ವಲ್ಪ ಅಂದರೆ ಮೈನ್ ರೋಡ್ ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ರೋಡೆಲ್ಲ ಕಿತ್ತೋಗಿರೋ ರೋಡ್ ಥರ ಇತ್ತು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ರೋಡ್ಸು ಚೆನ್ನಾಗಿತ್ತು. ವರ್ಸ್ಟ್ ರೂಟ್ ಅಂದರೆ ನಾನು ನೆನ್ನೆ ಬಂದಿದ್ದು ರೂಟು ಅಲಪಿ ಟು ವಾಯ್ನಾಡು. ಅದು ಕೋಸ್ಟಲ್ ರೀಜನ್ ರೋಡ್ ಪೂರ್ತಿ ಹೊಸದಾಗೇನೋ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ಅದು ಫುಲ್ ಕಂಪ್ಲೀಟ್ ಆಗಲಿಲ್ಲ. ಸೊ ಹತ್ತತ್ರ ಒಂದು 100-150 ಕಿಲೋಮೀಟ್ರು ಹೈವೇ ಪೂರ್ತಿ ಕೊರೆದುಬಿಟ್ಟಿದ್ದಾರೆ ನೀಟಾಗಿ. ಫುಲ್ಲು ದೊಡ್ಡ ಹೈವೇ ಮಾಡ್ತಾಯಿದ್ದಾರೆ. ಸರ್ವಿಸ್ ರೋಡು ಮತ್ತು ಇರೋ ಚಿಕ್ಕ ಚಿಕ್ಕ ರೋಡಲ್ಲೇ ಅಲ್ಲಿ ಡಿವೈಷನ್ಸ್ ಕೊಟ್ಟು ಏನೋ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಅದು ಸ್ವಲ್ಪ ಜಾಗದಲ್ಲಿ ಕರೆಕ್ಟಾಗಿ ವರ್ಕ್ ಆಗಿದೆ, ಸ್ವಲ್ಪ ಜಾಗದಲ್ಲಿ ಎಲ್ಲಿ ವೆಹಿಕಲ್ಸ್ ಜಾಸ್ತಿ ಓಡಾಡೋದು ಸಿಟಿ ಏರಿಯಾಸಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಈ ಬಿಸಿಲಿಗೂ ಆ ಟ್ರಾಫಿಕ್ ಜಾಮ್ಗೂ ನೆನ್ನೆ ಅಂತೂ ಒಂಥರ ಫುಲ್ ಟಯರ್ಡ್ ಆಗೋಯಿತು. ಅದು ರೈಡ್ ಸ್ಟಾರ್ಟಿಂಗಲ್ಲೇ ಆ ಥರ ಆಗೋಯಿತು. ಇನ್ನು ರೈಡ್ ಎಂಡ್ ಆಗೋವರೆಗೂ ಅದೇ ಟಯರ್ಡ್ನೆಸ್ ಇತ್ತು. ಸೊ ಅದಕ್ಕೆ ನೆನ್ನೆ ಬಂದಾಗ ಕೂಡ ಏನೂ ಮಾಡೋಕ್ಕಾಗದೆ ಬಂದಿದ್ದು ಲೇಟಾಗಿ ಹೋಗಿತ್ತು ಸ್ವಲ್ಪ. ಸರಿ ಅಂದ್ಬಿಟ್ಟು ಫುಲ್ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಬೇರೆ ಕಡೆ ಎಲ್ಲಾದರೂ ನೋಡೋಣ ಆಗ್ಬಿಟ್ಟು ಆ ವ್ಯೂ ಪಾಯಿಂಟ್ ಹೋಗಿದ್ದು. ಸೊ ಇದು ವರ್ಸ್ಟ್ ರೂಟು. ಬೆಸ್ಟ್ ರೂಟ್ ಅಂದರೆ ನಾನು ಮುನ್ನಾರಿಂದ ಬರ್ಕಳಾಗಿ ಬಂದಿದ್ದು. ಬೆಸ್ಟ್ ರೂಟ್ ಅಂದರೆ ಹೆಂಗೆ ಅಂದರೆ, ಒಂದು ಆ ಹಿಲ್ ಸ್ಟೇಷನ್ಸಿಂದ ಮೈನ್ ಹೈವೇಗೆ ಬರೋದಕ್ಕೆ ಒಂದು 50 ಕಿಲೋಮೀಟ್ರು. ಒಂಥರ ಚೆನ್ನಾಗಿತ್ತು ಅದು. ಒಂಥರ ಎಲ್ಲಿ ನೋಡಿದ್ರು ವ್ಯೂ ಪಾಯಿಂಟ್ಸು, ವಾಟರ್ ಫಾಲ್ಸು, ಮತ್ತು ಆಲ್ಮೋಸ್ಟ್ ಎಲ್ಲ ಕರ್ವಿ ರೋಡ್ಸು, ಚಿಕ್ಕ ಚಿಕ್ಕ ರೋಡ್ಸೇ ಬಟ್ ಕರ್ವ್ಸ್ ಇತ್ತು. ಒಂಥರ ಓಡ್ಸೋಕ್ಕೆ ಸಖತ್ತಾಗಿತ್ತು. ಮತ್ತು ಅದಾದಮೇಲೆ ಅದು ದಾಟಿ ಒಂದು ಸ್ವಲ್ಪ ಮುಂದೆ ಬಂದು ಯಾವುದೋ ಒಂದು ಹೈವೇ ಕನೆಕ್ಟಲ್ಲಿ. ಆ ಹೈವೇ ನಾರ್ಮಲ್ ಆಗಿತ್ತು, ಬಟ್ ಅದಾದಮೇಲೆ ಇನ್ನೊಂದು ಹೈವೇ ಸಿಕ್ತು. ಅದು ಯಾವ ಊರು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಆ ರೋಡ್ ಮಾತ್ರ ಸಕ್ಕತ್ತಾಗಿತ್ತು. ಆ ದೊಡ್ಡ ಹೈವೇ, ರೋಡ್ ಪೂರ್ತಿ ಕರ್ವ್ಸು. ಆವತ್ತು ನನ್ನ ಲೆಕ್ಕ ಏನಂದರೆ ಗುಡ್ ಫ್ರೈಡೇಗೆ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಮಾಡಿಬಿಟ್ಟಿದ್ರು. ಟ್ರಾಫಿಕ್ಕು ಆಲ್ಮೋಸ್ಟ್ ಝೀರೋ ಇತ್ತು. ಎಲ್ಲೋ ಒಂದೊಂದು ಕಾರು, ಎಲ್ಲೋ ಒಂದೊಂದು ಗಾಡಿ ಕಾಣಿಸ್ಕೊಂಡಿತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಗಾಡಿಗಳು ಕಮ್ಮಿ ಇತ್ತು. ರೋಡ್ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಓಡಿಸಿದೆ. ಅದಾದಮೇಲೆ ವರ್ಕಲ ರೀಚ್ ಆದಮೇಲೆ ವರ್ಕಲ ಚೆನ್ನಾಗೇ ಇತ್ತು. ಅಂದರೆ ಅಲ್ಲಿ ಕ್ಲಿಫ್ ಸೈಡ್ ಬಿಟ್ಟು ವರ್ಕಲ ತುಂಬ ಚಿಕ್ಕ ಸಿಟಿ ಆ್ಯಕ್ಚುಲಿ. ಇದು ಅಗಲ ಒಂದು 2-3 ಕಿಲೋಮೀಟ್ರು, ಉದ್ದ ಒಂದು 5-6 ಕಿಲೋಮೀಟ್ರ್ ಇರುತ್ತಷ್ಟೇ ಅದು. ಸೊ ಅಲ್ಲಿ ಮೇಯ್ನೇ ಕ್ಲಿಫ್ ಸೈಡು ಮತ್ತು ಬೀಚ್ ವ್ಯೂಸು, ಸನ್ಸೆಟ್ ನೋಡೋದಕ್ಕೆ ಒಂಥರ ಕಾಮ್ ಪ್ಲೇಸ್ ಅದು. ಫಾರಿನರ್ಸು ಜಾಸ್ತಿ ಬರ್ತಾರೆ ಅಲ್ಲಿಗೆ. ಒಂಥರ ಮಿನಿ ಗೋವಾ ಥರ ಮಾಡಿಟ್ಬಿಟ್ಟಿದ್ದಾರೆ ಅದನ್ನ. ಸೊ ನಾನು ಜಾಸ್ತಿ ಐ ಥಿಂಕ್ ವರ್ಕಳಲ್ಲೇ ಜಾಸ್ತಿ ಹೊತ್ತಿದ್ದಿದ್ದು ಅನ್ಸುತ್ತೆ. ಒಂದಿನ ಪೂರ್ತಿ ಸ್ಟೇ ಆಗಿದ್ದೆ. ಸೊ ಅದಾದಮೇಲೆ ಅಲಪಿಗೆ ಬಂದೆ. ಅಲಪಿಯಲ್ಲಿ ಬೋಟ್ ರೈಡ್ ಮಾಡಿ ಸನ್ಸೆಟ್ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಆಗೋಯಿತು. ಸೊ ಅಲ್ಲೂ ಅದನ್ನ ಮಾಡಿಕೊಂಡು ಈಗ ವಾಯ್ನಾಡಿಗೆ ಬಂದು ವಾಯ್ನಾಡಿಂದ ಈಗ ಮನೆ ಕಡೆ ಹೊರಡ್ತಾಯಿದ್ದೀನಿ. ಸೊ ಓವರಾಲ್ ಎಲ್ಲ ಚೆನ್ನಾಗೇ ಇತ್ತು. ಸೊ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬೈಕೂ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಘಾಟ್ ಸೆಕ್ಷನಲ್ಲಿ ಓಡ್ಸೋಕ್ಕೆ ಸಕ್ಕತ್ತಾಗಿತ್ತು ಬೈಕು. ಫ್ಯೂಯಲ್ ಎಲ್ಲ ನಾನು ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟೇ ಮಾಡಿಲ್ಲ, ಎಷ್ಟಾಗ್ತದೆ ಅಂತ ಕೂಡ ನೆನಪಿಲ್ಲ ನನಗೆ. ಸೊ ಓವರಾಲ್ ಓಡೋ ಕೂಡ ನಾನು ಆ್ಯಕ್ಚುಲಿ ನೋಡ್ಕೊಂಡಿಲ್ಲ, ಟ್ರಿಪ್ಪು ಸೆಟ್ ಮಾಡಿಲ್ಲ, ಮರ್ತೋಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದರಲ್ಲಿ ಐ ಥಿಂಕ್ ಓಡೋ ಕಾಣಿಸಿರಬೇಕು ಅನಿಸುತ್ತೆ. ಸೊ ಆ ಓಡೋ ಪ್ರಕಾರ ಈ ಮನೆಗೆ ಎಷ್ಟು ಹೋದ್ಮೇಲೆ ಎಷ್ಟಾಗುತ್ತೋ ಅದನ್ನ ನೋಡಿಕೊಂಡು ಲೆಕ್ಕ ಹಾಕ್ಬಿಟ್ಟು ನಾನು ಓವರಾಲ್ ಸ್ಟೇಗೆ ಎಷ್ಟು ಖರ್ಚು ಮಾಡಿದೆ, ಫ್ಯೂಯಲ್ಗೆ ಎಷ್ಟು ಖರ್ಚಾಯಿತು ಎಲ್ಲ ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಲೆಕ್ಕ ಮಾಡಿಬಿಟ್ಟು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ.
ಸೊ ನೀವು ಟ್ರಿಪ್ ಬಜೆಟ್ ಏನಾದ್ರು ತಿಳ್ಕೊಬೇಕು ಅಂದರೆ ವಿಡಿಯೋ ಇಂದವರೆಗೂ ನೋಡಿ. ಫುಡ್ಡು ಅವೆಲ್ಲ ನಾನು ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ತಿಂತಾರೆ, ಒಂದೊಂದು ಬಿಲ್ ಒಂದೊಂದು ಥರ ಆಗುತ್ತೆ. ನಾನು ಅಪ್ರಾಕ್ಸಿಮೇಟಾಗಿ ನಾನು ಇದು ಸ್ಪೆಂಡ್ ಮಾಡಿರೋದೆಲ್ಲ ಒಂದು ಜಾಗದಲ್ಲಿ ಇದೆ. ಸೊ ನಾನು ಅದೆಲ್ಲ ಲೆಕ್ಕ ಹಾಕ್ಬಿಟ್ಟು ಫುಡ್ದು ಒಂದು ಆ್ಯಾವ್ರೇಜ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ನಿಮಗೆ, ಅದು ವಿಡಿಯೋ ಎಂಡಲ್ಲೇ ಮೆನ್ಷನ್ ಮಾಡಿರ್ತೀನಿ. ನನಗೆ ಗೊತ್ತಿರೋ ಥರ ನೀವು ನಾರ್ಮಲಾಗಿ ಒಂದು ಎಕ್ಸ್ಪೆನ್ಸಿವ್ ಪ್ಲೇಸ್ ಪರ್ ಡೇ ಪ್ಲಸ್ 2 ಮೀಲ್ಸ್ ಒಂದು 200 ರುಪೀಸ್ ಪರ್ ಪರ್ಸನ್ ಬಿಲ್ಸ್ ಅಂತ ತೊಗೊಂಡ್ರೆ ಒಂದು ಹೆಚ್ಚು ಕಮ್ಮಿ ಒಂದು 700-800 ರೂಪಾಯಿ ಆಗುತ್ತೆ ಒಬ್ಬರಿಗೆ ಒಂದು ದಿನಕ್ಕೆ. ಸೊ ಫುಡ್ಡು ಆಲ್ಮೋಸ್ಟ್ ಎಲ್ಲ ಜಾಗದಲ್ಲೂ ಹೇಳ್ದಂಗೆ ಪರೋಟ, ಅಪ್ಪಮ್ಮು, ದೋಸೆ, ಇಡ್ಲಿ ಇದು ಬೆಳಗ್ಗೆ ಹೊತ್ತು ಸಿಗೋದು. ಇದ್ರ ಜೊತೆಗೆ ಚಿಕನ್ ಕರಿ, ಎಗ್ ಕರಿ, ಬೀಫ್ ಕರಿ ಇದು ಕಾಮನ್ನು ಎಲ್ಲೋದ್ರೂ. ಈ ಕೆಫೆಸ್ ಥರ ಆ ಥರದಕ್ಕೆ ಹೋದರೆ ಈ ನಾರ್ಮಲ್ ನಮ್ಮ ಬೆಂಗಳೂರಲ್ಲಿದ್ದಂಗೆ ಕೇರಳ ಕೆಫೆಸ್ ಇರುತ್ತಲ್ಲ ಕೇರಳ ಅವ್ರದ್ದು, ಅಲ್ಲಿ ಏನೇನು ಸಿಗುತ್ತೆ ಶವರ್ಮಾ, ಅದು ನೂಡಲ್ಸು, ಫ್ರೈಡ್ ರೈಸು, ಗ್ರಿಲ್ಲು, ಆಲ್ಫಾಮು ಈ ಥರದೇ ಇಲ್ಲೂ ಕೂಡ ಆ ಥರದ್ದು ಸಿಗುತ್ತೆ. ಅದು ಎಲ್ಲ ಕಡೆ ಸಿಗೋಲ್ಲ, ಯಾವುದೋ ಒಂದು ಮೇನ್ ಸಿಟೀಸಲ್ಲಿ ಮಾತ್ರ. ಸೊ ಇನ್ನು ಡಿನ್ನರ್ ಆಪ್ಷನ್ಸ್ಗೂ ಹೆಚ್ಚು ಕಮ್ಮಿ ಅದೇ ಥರನೇ. ಫುಡ್ಡೇನು ನನಗೇನು ಪ್ರಾಬ್ಲಮ್ ಅನಿಸಿಲ್ಲ, ಎಲ್ಲ ಕಡೆ ಚೆನ್ನಾಗೇ ಇತ್ತು. ಕೇರಳಗೆ ಸಮ್ಮರಲ್ಲಿ ಹೋಗ್ಬೋದಾ ಅಂತ ಕೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಬೈಕ್ ರೈಡು ಸಮ್ಮರ್ಲಿ ಹೋಗೋದು ಅಷ್ಟೊಂದು ಕಂಫರ್ಟಬಲ್ ಆಗಿರೋಲ್ಲ ಯಾವ ಕಡೆ ಹೋದ್ರೂ. ಸೊ ಕೇರಳ ಕಡೆನೂ ಅಷ್ಟೇ ಸಿಮಿಲರ್ ಕಂಡೀಷನು. ಸೊ ಇಲ್ಲೂ ಸ್ವಲ್ಪ ಬಿಸಿಲು ತಲೆನೋವಿದ್ದೇ ಇರ್ತದೆ ಸಮ್ಮರ್ ಟೈಮಲ್ಲೂ. ಸೊ ಆದಷ್ಟು ಅವಾಯ್ಡ್ ಮಾಡಿ, ಇಲ್ಲಾಂದರೆ ಸಮ್ಮರ್ ಸ್ಟಾರ್ಟಿಂಗಲ್ಲಿ ಇಲ್ಲ ಎಂಡಿಂಗಲ್ಲಿ ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾರ್ಮಲಾಗಿ ವಿಂಟರ್ಸಲ್ಲಿ ಇಲ್ಲಾಂದರೆ ರೈನಿ ಸೀಸನ್ಸಲ್ಲೂ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಈ ಕಡೆ ಮಳೆ ಬಂದರೆ ಭೂಮಿ ಕುಸಿಯೋದು ಥರದ್ದು ಜಾಸ್ತಿ, ವಾಯ್ನಾಡ್ ಕಡೆ ಎಲ್ಲ. ಇನ್ನು ಕೋಸ್ಟಲ್ ಅಂತೂ ಕೇಳಲೇಬೇಡಿ, ರೈನಿ ಸೀಸನ್ ಟೈಮಲ್ಲಿ ಬೀಚ್ ಕಡೆ ಎಲ್ಲ ಬಿಡೋದೇ ಇಲ್ಲ. ಸೊ ರೈನಿ ಸೀಸನ್ ಅವಾಯ್ಡ್ ಮಾಡೋದು ಬೆಸ್ಟು. ಸೊ ವಿಂಟರ್ಸಲ್ಲಿ ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಬರೋದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಎಲ್ಲೂ ಮಳೆ ಬರೋಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ 6 ಡೇಸಲ್ಲಿ ಎಲ್ಲೂ ನನಗೆ ಮಳೆ ಕಾಣಿಸ್ಕೊಂಡಿಲ್ಲ. ಒಂದೇ ಒಂದು ದಿನ ಮುನ್ನಾರಲ್ಲಿ ಮಾತ್ರ ಹೋಗಿದ್ದಿನ. ಮಾತೇ ಇಲ್ಲ. ನೋಡಿದ್ರು ಗಾಡಿ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ, ನೋಡಿದ್ಮೇಲೂ ಹಂಗೆ ಬಂದ್ಬಿಟ್ರು. ವಯಸ್ಸಾಗಿದೆ, ಹೋಗಲಿ ಬಿಡಿ ಪರವಾಗಿಲ್ಲ, ಆಗ್ತಾ ಇರುತ್ತೆ ಇಂಥದ್ದೆಲ್ಲ. ಕೊಳ್ಳೇಗಾಲ ಹೈವೇ. ಸೊ ನಾನು ಹೇಳ್ದಾಗೆ ವಿಂಟರಲ್ಲಿ ಪ್ಲ್ಯಾನ್ ಮಾಡ್ಕೊಳೋದು ಒಳ್ಳೆಯದು. ಈ ಕಡೆ ಒಂಥರ ಚೆನ್ನಾಗಿರುತ್ತೆ. ಸೊ ಈ ಕಡೆ ಮುನ್ನಾರು, ವಾಯನಾಡು, ಈ ಹಿಲ್ ಸ್ಟೇಷನ್ ಏರಿಯಾಸ್ ಎಲ್ಲ ಒಂಥರ ಚೆನ್ನಾಗಿರುತ್ತೆ ವಿಂಟರಲ್ಲಿ. ಸೊ ಈಗ ಸಮ್ಮರ್ಲು ಆ್ಯಕ್ಚುಲಿ ಹಿಲ್ ಸ್ಟೇಷನ್ಸ್ ಕಡೆ ಹೋಗ್ಬೋದು, ಏನೂ ತೊಂದರೆ ಏನಿಲ್ಲ. ಸೊ ಅಲ್ಲೂ ಆರಾಮಾಗಿ ಇರುತ್ತೆ, ಅಷ್ಟೊಂದು ಹಾಟ್ ವೆದರ್ ಏನಿರಲ್ಲ. ಸೊ ಮಧ್ಯಾಹ್ನ ಬಿಸಿಲಿರುತ್ತೆ, ಬಟ್ ಅದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಕೂಲರ್ ಸೈಡೇ ಇರುತ್ತೆ. ಸೊ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ಇನ್ನು ಮಳೆ ಕತೆಗೆ ಬಂದರೆ ಸಮ್ಮರಲ್ಲಿ ಮಳೆ ನನಗೆಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇದುವರೆಗೂ. ಈ ಪೂರ್ತಿ ರೈಡಲ್ಲೂ ಒಂದೇ ಒಂದು ಸರಿ ಮಳೆ ಬಿತ್ತು, ಅದು ಮುನ್ನಾರಲ್ಲಿ ಅದು ರೀಚ್ ಆದಮೇಲೆ ಈವ್ನಿಂಗು ಒಂದು 1.5 ಅವರ್ ಬಂತಷ್ಟೇ. ಇನ್ನು ರೂಮ್ಸ್ ಕತೆಗೆ ಬಂದರೆ ರೂಮ್ಸು ನಾನು ಆಲ್ಮೋಸ್ಟ್ ಎಲ್ಲ ಕಡೆಯೂ ಪ್ರೀ ಬುಕ್ ಮಾಡಿಬಿಟ್ಟಿದ್ದೆ. ಸೊ ರೂಮ್ಸ್ಗೆ ಹುಡುಕಾಡೋ ಪರಿಸ್ಥಿತಿ ಏನಿರಲಿಲ್ಲ. ಸೊ ಅದೊಂದು ಈಸಿ ಆಯ್ತು ನನಗೆ. ಮತ್ತು ರೂಮ್ಸು ಆಲ್ಮೋಸ್ಟ್ ಎಲ್ಲ ಕಡೆಯೂ ಕ್ಲೀನಾಗೇ ಇತ್ತು. ಸೊ ಮುನ್ನಾರಲ್ಲಿ ನನಗೆ 800 ಚೇಂಜ್ ಏನೋ ಬಿತ್ತದು 2 ಪರ್ಸನ್ 2 ಡೇ 1 ನೈಟ್ಗೆ. ಸೊ ಇದಕ್ಕೆ ಬಂದರೆ ನೆಕ್ಸ್ಟ್ ವರ್ಕಳ ಸ್ವಲ್ಪ ಓವರ್ ಪ್ರೈಸ್ಡ್ ಅನಿಸ್ತದು. ಅಲ್ಲಿ ಟೂರಿಸ್ಟ್ ಜಾಸ್ತಿ ಅಲ್ವಾ. ಸೊ ರೂಮ್ಸು ಸಿಗೋದು ಸ್ವಲ್ಪ ರೂಮ್ಸ್ಗೆ ಸ್ವಲ್ಪ ಡಿಮ್ಯಾಂಡೇ ಇರೋದು ಅಲ್ಲಿ. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಪರವಾಗಿಲ್ಲ, ಬಟ್ ನಾರ್ಮಲಾಗಿ ನನಗೆ ಓವರ್ ಪ್ರೈಸ್ ಅನಿಸ್ತು ಅವ್ರು ಕೊಟ್ಟಿದ್ದ ಫೆಸಿಲಿಟೀಸ್ಗೆ, ರೂಮ್ ಇದ್ದಿದ್ದು ಕಂಡೀಷನ್ಗೆ. ಸೊ ರೂಮು ಅದರಲ್ಲಿ ಇದು ಫಸ್ಟ್ ಆಫ್ ಆಲು ಏನು ಕಬೋರ್ಡ್ಸ್ ಥರ ಏನೂ ಇರಲಿಲ್ಲ. 1-2 ಶೆಲ್ಫ್ ಕೊಟ್ಟಿದ್ದ, ಅದರಲ್ಲೇ ಇಟ್ಕೊಬೇಕಾಯಿತು. ವಾಶ್ರೂಮು ಕ್ಲೀನಾಗಿತ್ತು. ಮತ್ತು ಬೆಡ್ಡು ಎಲ್ಲ ಯಾವುದೋ ಹಳೆ ಬೆಡ್ ಹಾಕ್ಬಿಟ್ಟಿದ್ದ, ಎಲ್ಲ ಒಂದು ಕಡೆ ಒಂದೊಂದು ಕಡೆ ಸ್ಟಿಫ್ ಆಗಿದೆ, ಒಂದು ಕಡೆ ಸ್ಪ್ರಿಂಗು ಒಳಗಡೆ ಫುಲ್ ಒಳಗಡೆ ಹೋಗುತ್ತೆ. ಸೊ 2 ದಿನ ಅಲ್ಲಿ ಮಲಗಿದ್ದು ನಿದ್ದೆನೇ ಬಂದಿಲ್ಲ ಸರಿಯಾಗಿ. ಇನ್ನೊಂದು ಇದು ನನ್ನ ತಪ್ಪಿದು, AC ಯಾವ್ದಾದ್ರು ತೊಗೊಬೇಕಿತ್ತು ರೂಮು. ಸೆಕೆಗೆ ಫ್ಯಾನು ತಡೆಯೋಲ್ಲ. ಸೊ ನೀವು ಯಾವಾಗಾದರೂ ಅಕಸ್ಮಾತ್ ನಿಮ್ಮ ಸೆಕೆ ಸೆಟ್ ಆಗೋಲ್ಲ ಅಂದರೆ AC ಪ್ರಿಫರ್ ಮಾಡಿ ಆ ಕಡೆ ಹೋದಾಗ, ವರ್ಕಳ ಸೈಡ್ ಹೋದಾಗ. ಅದೊಂದು ಸ್ವಲ್ಪ ಓವರ್ ಪ್ರೈಸ್ಡ್ ಅನ್ನಿಸ್ತು. ನಾನು 2700
2 ನೈಟ್ಸು 3 ಡೇಸಿಗೆ ಕೊಟ್ಟಿದ್ದು. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸ್ವಲ್ಪ ಓವರ್ ಪ್ರೈಸ್ಡಾಗೆ ಅನ್ನಿಸ್ತು. ಸೊ ಅದು ಬಿಟ್ಟು ನೆಕ್ಸ್ಟ್ ಬಂದಿದ್ದ ರೂಮು ಅದು ಚೆನ್ನಾಗಿತ್ತು. ಅಲಪೆಯಲ್ಲಿ ತೊಗೊಂಡಿದ್ದು. ಸೊ ಅದು ಬಂದ್ಬಿಟ್ಟು 1000 ಚೇಂಜ್ ಎಷ್ಟೋ ಬಿತ್ತದು. ಅದು ಚೆನ್ನಾಗಿತ್ತು ಅದು ರೂಮ್. ಅದು ಇದ್ದಿದ್ದರಲ್ಲೇ ಬೆಸ್ಟ್ ಸ್ಟೇ ಅದು. AC ರೂಮು ಎಲ್ಲ, ಬಿಲ್ಡಿಂಗು ಹೊಸದು, ಪಾರ್ಕಿಂಗ್ ಸ್ಪೇಸು ಚೆನ್ನಾಗಿತ್ತು, ಬೆಡ್ಶೀಟ್ಸು ಟಾಯ್ಲೆಟ್ಸು ಎಲ್ಲ ಕ್ಲೀನಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಈಗಿರೋಷ್ಟೇ. ಸೊ ಇದು ಸೆಕೆಂಡ್ ಬೆಸ್ಟ್ ಸ್ಟೇ ನನ್ನ ರ್ಯಾಂಕಿಂಗಲ್ಲಿ. ಸೊ ಇದು ಚೆನ್ನಾಗೇ ಇತ್ತು. ಸ್ವಲ್ಪ ರೂಮು ಹಳೇದು, ಸ್ವಲ್ಪ ಲೈಟ್ ಅದೆಲ್ಲ ಕಮ್ಮಿ, ನ್ಯಾಚುರಲ್ ಲೈಟು. ಸೊ ಏನೋ ಒಂದು ದಿನಕ್ಕೆ ತಾನೇ, ಏನೂ ಪರವಾಗಿಲ್ಲ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಬಂದರೆ. ಸೊ ಲಾಂಗರ್ ಸ್ಟೇಗೆ ರೆಕಮೆಂಡ್ ಮಾಡಲ್ಲ, ಒಂದಿನ 2 ದಿನಕ್ಕಾದರೆ ಇರ್ಬೋದು. ರೂಮು ಕ್ಲೀನಾಗಿತ್ತು, ಫೆಸಿಲಿಟೀಸು ಚೆನ್ನಾಗಿತ್ತು, ಪಾರ್ಕಿಂಗ್ ಏರಿಯಾನು ಚೆನ್ನಾಗಿತ್ತು. ಸೊ ಅಲಪಿಯಿಂದ ವಯನಾಡು ಬರ್ತಾ ಒಂದು ಒಳ್ಳೇದೇನೆಂದರೆ, ನನಗೆ ಅಡ್ವಾಂಟೇಜ್ ಆಗಿದ್ದೇನೆಂದರೆ, ಗ್ಯಾಪಲ್ಲಿ ಒಂದು ಜ್ಯೂಸ್ ಅಂಗಡಿಯಲ್ಲಿ ನಿಲ್ಲಿಸಿದಾಗ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ತಗೊಂಡು ಸಬ್ಸ್ಕ್ರೈಬ್ ಆದರು. ಆಮೇಲೆ ಒಬ್ಬರು ಸಬ್ಸ್ಕ್ರೈಬ್ ಆದರು. ಅದಾದಮೇಲೆ ಲೈಕ್ ಸಾಯಂಕಾಲ ಅಷ್ಟೊತ್ತಿಗೆ ಇನ್ನೂ 2 ಸಬ್ಸ್ಕ್ರೈಬ್ ಆಗಿದ್ದರು. ಮೋಸ್ಟ್ಲಿ ಅವರ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅನಿಸುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದರೆ ನನ್ನ ಚಾನಲ್ ಚೆಕ್ಔಟ್ ಮಾಡಿ. ನಾನು ಮಾಡೋ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೊಚ್ಚಲ್ಲಿ ನನಗೆ 3 ಸಬ್ಸ್ಕ್ರೈಬರ್ ಸಿಕ್ಕಿತು. ನಾನು ಇನ್ನೂ ಎಲ್ಲಾದರೂ ಅಡ್ವರ್ಟೈಸ್ ಮಾಡಿದರೆ ಚಾನಲ್ನ ಇನ್ನೊಂದು ಸ್ವಲ್ಪ ಜನ ಸಿಗ್ತಿದ್ರೇನೋ. ಅಲ್ಲಿ ಪಾರ್ಕಿಂಗಲ್ಲಿ ಅಲ್ಲಿ ನಿಲ್ಲಿಸಿದಾಗ, ಇಲ್ಲ ಎಲ್ಲಾದರೂ ಹೋಟೆಲ್ಸ್ಗೆ ಹೋದಾಗ ಅಲ್ಲಿ ಇಲ್ಲಿ ನೋಡೋಣ, ಎಲ್ಲಾದರೂ ಒಂಥರ ಒಂದು ಸ್ಟಿಕ್ಕರ್ ಹಾಕ್ಸ್ಕೊತೀನಿ. ಡೇ 1 ರೈಡಲ್ಲಿ ಹಸುಗಳ್ದು ಫುಲ್ ಗುಂಪು ಸಿಕ್ಕಿತ್ತು ಮುನ್ನಾರ್ಗೆ ಹೋಗ್ಬೇಕಾದ್ರೆ. ಈಗ ಲಾಸ್ಟ್ ಡೇಯಲ್ಲಿ ಕುರಿಗಳ ಗುಂಪು ಸಿಕ್ಕಿದೆ ಮನೆಗೆ ಹೋಗ್ಬೇಕಾದ್ರೆ. One eternity later. ಸ್ವಲ್ಪ ಮುಂದೆ ಬಂದು ಈಗ ಸದ್ಯಕ್ಕೆ ಆರೋಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಬಂಡೀಪುರ ಫಾರೆಸ್ಟ್ ದಾಟಿದ್ಮೇಲೆ ಗುಂಡ್ಲುಪೇಟೆ, ಮಳವಳ್ಳಿ ಆ ಕಡೆ ಎಲ್ಲ ಸುತ್ತಾಕೊಂಡು ಬರ್ತೀವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ನೀವು ನೈಸ್ ರೋಡ್ ರೀಚ್ ಆಗೋವರೆಗೂ ರೋಡ್ಸ್ ಫಸ್ಟ್ ಕ್ಲಾಸ್ ಆಗಿದೆ. ನಾನು ಬಂದಿದ್ದೆ ಗೊತ್ತಾಗಿಲ್ಲ ಅಲ್ಲಿಂದ ಇಲ್ಲಿವರೆಗೂ. ಆಲ್ಮೋಸ್ಟ್ ಎಲ್ಲ 120, 130 ಸ್ಪೀಡಲ್ಲಿ ಆ ರೇಂಜಲ್ಲೇ ಬಂದೆ. ಸೊ ನನಗೆ ಅಲ್ಲಿ ಬಿಟ್ಟಾಗ ಆಲ್ಮೋಸ್ಟ್ 4:45, 5 o'clock ಅರೌಂಡ್ ತೋರಿಸ್ತಿತ್ತು ಬಂಡೀಪುರ ಫಾರೆಸ್ಟ್ ಬಿಟ್ಟಾಗ ಅರೈವಲ್ ಟೈಮು. ಸೊ ಈಗ ಆಲ್ಮೋಸ್ಟ್ 4 o'clock ತೋರಿಸ್ತಿದೆ. ಸೊ 45 minutes ಸ್ಕಿಪ್ ಮಾಡೋಕ್ಕಾಯಿತು ಆ ರೂಟಿಂದ. ಸೊ ಫುಲ್ಲು ಖಾಲಿ ರೋಡ್ಸು ಸಕ್ಕತ್ತಾಗಿದೆ. ಎಲ್ಲೂ ಕಿತ್ತೋಗಿರೋ ರೋಡ್ ಆ ಥರ ಏನಿಲ್ಲ. ಸೊ ಆಲ್ಮೋಸ್ಟ್ ನೀವು ನೈಸ್ ರೋಡ್ ರೀಚ್ ಆಗೋವರೆಗೂ ಅದೇ ರೋಡಲ್ಲೇ ಬರಬೇಕು. ಸೊ ಮಸ್ತಿತ್ತು ರೋಡು. ಸೊ ಅದರಿಂದ ಸ್ವಲ್ಪ ಬೇಗ ಅರೈವ್ ಆಗೋದಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಇನ್ನು 1 hour ತೋರಿಸ್ತಿದೆ. ಸೊ ಇನ್ನು 1 hour ಮನೆಗೆ ಹೋಗಿ ರೀಚ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತು ನಾಳೆಯಿಂದ ಕೆಲಸ ಬೇರೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ರೆಸ್ಟ್ ಇಲ್ಲ. ಓಕೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಪೂರ್ತಿ ಕೇರಳ ಸೀರೀಸ್ನ ಪ್ಲೇ ಲಿಸ್ಟಲ್ಲಿ ಹಾಕಿ, ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಎವ್ರಿ ವಿಡಿಯೋ ಅಲ್ಲಿ ನಾನು ಏನೇನು ಲೊಕೇಶನ್ಸ್ ಬಗ್ಗೆ ಮಾತಾಡಿದ್ನೋ ಲೊಕೇಶನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ನಾನು ಮೆಜಾರಿಟಿ ಆಫ್ ದ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಬಂತು ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಆ್ಯಂಡ್ ಈ ಸೀರೀಸ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಮಿಸ್ಸಿಂಗ್ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಮಾಡೋ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.